ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರಿಯರಿಗೆ, ನನ್ನ ಪ್ರಿಯ ಸಹೋದರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. 128ನೇ ಕೀರ್ತನೆ 1ನೇ ವಚನದಿಂದ 4ನೇ ವಚನದವರೆಗೂ ಓದಿಕೊಳ್ಳೋಣ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಿ ಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ನೋಡಿ ಪ್ರಿಯರೇ, ಈ ಲೋಕದಲ್ಲಿ ಇಷ್ಟು ದಿನವಾದರೂ ಏನು ಸಾಧನೆ ಮಾಡಿಲ್ಲ. ಒಂದು ಉನ್ನತ ಸ್ಥಾನದಲ್ಲಿ ನಾವಿಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ ಎಂದು ಏನೆಲ್ಲ ನಾವು ಚಿಂತೆ ಮಾಡುತ್ತಿರುತ್ತೇವೆ ಪ್ರಿಯರೇ. ನಮ್ಮ ಸಮಸ್ಯೆ ಪರಿಹಾರ ಆಗಿಲ್ಲ, ನಮ್ಮ ಕಷ್ಟ ಬಿಡುಗಡೆ ಆಗಿಲ್ಲ ಎಂದು ಅನೇಕ ಚಿಂತೆಗಳಿಂದ ನಾವು ಕುಗ್ಗಿ ಹೋಗಿರುತ್ತೇವೆ ಪ್ರಿಯರೇ. ಆದರೆ ದೇವರ ಆಶೀರ್ವಾದವನ್ನು ನಾವು ಕಂಡುಕೊಳ್ಳುವುದಿಲ್ಲ. ದೇವರ ಆಶೀರ್ವಾದವು ಏನು? ದೇವರು ಹೇಗೆ ನಮ್ಮ ಕುಟುಂಬವನ್ನು ಆಶೀರ್ವದಿಸಿದ್ದಾನೆ ಎಂದು ನಾವು ನೋಡುವಾಗ, ಕೀರ್ತನೆ 128:1 ನಾವು ನೋಡುವಾಗ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಹೌದು ಪ್ರಿಯರೇ, ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸವನ್ನು ದೇವರು ಆಶೀರ್ವದಿಸಿದ್ದಾನೆ. ನಮ್ಮ ಕಷ್ಟದಲ್ಲಿ ದೇವರು ನಮಗೆ ಸಮೃದ್ಧಿಯನ್ನು ಅನುಗ್ರಹಿಸಿದ್ದಾನೆ ಪ್ರಿಯರೇ. ಯಾವುದೇ ಒಂದು ಕೆಲಸ ಮಾಡಿದರೂ ದೇವರು, ನೀನು ಕಷ್ಟಪಟ್ಟು ಮಾಡುವಂಥ ಕೆಲಸವನ್ನು ದೇವರು ಆಶೀರ್ವದಿಸಿದ್ದಾನೆ. ಆ ಕೆಲಸದಲ್ಲಿ ನಿನಗೆ ಸಮೃದ್ಧಿಯನ್ನು ದೇವರು ಅನುಗ್ರಹಿಸಿದ್ದಾನೆ ಪ್ರಿಯರೇ. ನಾವು 3ನೇ ವಚನದಲ್ಲಿ ನೋಡುವಾಗ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಿ ಲತೆಯಂತಿರುವಳು. ನಾವು 3ನೇ ವಚನದಲ್ಲಿ ನೋಡುವಾಗ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಿ ಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದವನ್ನು ಹೊಂದುವನು. ಹೌದು ಪ್ರಿಯರೇ, ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿದ್ದಾನೆ. ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುತ್ತಾರೋ ಅವರ ಕುಟುಂಬವನ್ನು ದೇವರು ಕಟ್ಟುತ್ತಾನೆ ಪ್ರಿಯರೇ. ದೇವರು ಕುಟುಂಬವನ್ನು ಆಶೀರ್ವದಿಸುತ್ತಾನೆ ಪ್ರಿಯರೇ. ಪ್ರಿಯ ಪತ್ನಿಯೊಡನೆ ಸಂತೋಷಿಸಬೇಕು, ಪ್ರಿಯ ಮಕ್ಕಳೊಡನೆ ಸಂತೋಷಿಸಬೇಕೆಂದು ದೇವರು ಅವರ ಕುಟುಂಬವನ್ನು ಆಶೀರ್ವದಿಸಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಪಡುವ ಪ್ರಯಾಸದಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ಸಂತೋಷದಿಂದ ಇರುವಂತೆ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ ಪ್ರಿಯರೇ. ಆದರೆ ನಾವು ಇದನ್ನು ಗ್ರಹಿಸಿಕೊಳ್ಳುವುದಿಲ್ಲ ಪ್ರಿಯರೇ. ಲೋಕದ ರೀತಿಯಲ್ಲಿ ಅನೇಕ ಚಿಂತೆಯನ್ನು ನಾವು ಮಾಡುತ್ತಿರುತ್ತೇವೆ ಪ್ರಿಯರೇ. ಅನೇಕ ರೀತಿಯಲ್ಲಿ ಚಿಂತೆಗಳನ್ನು ನಾವು ಮಾಡುತ್ತಿರುತ್ತೇವೆ ಪ್ರಿಯರೇ. ಪ್ರಸಂಗಿ 9ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಸೊಲೊಮೋನನು ಹೀಗೆ ವಾಕ್ಯದ ಮುಖಾಂತರ ಬರೆದಿದ್ದಾನೆ ಪ್ರಿಯರೇ. ನಾವು ಓದಿಕೊಳ್ಳೋಣ. ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು. ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಇದೇ ನಿನಗೆ ಬಂದ ಪಾಲು. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೋಡಿ ಪ್ರಿಯರೇ, ನಾವು ಈ ಲೋಕದಲ್ಲಿ ಪಡುವ ಪ್ರಯಾಸದಿಂದ, ಕಷ್ಟದಿಂದ ನಮಗೇನೂ ಲಾಭವಿಲ್ಲ. ಆದರೆ ನಮ್ಮ ಜೀವಮಾನದಲ್ಲಿ, ನಿನ್ನ ಜೀವಮಾನದಲ್ಲಿ, ನಿನ್ನ ಕುಟುಂಬದಲ್ಲಿ ನಿನ್ನ ಪ್ರಿಯ ಪತ್ನಿಯೊಡನೆ ಆನಂದಿಸು, ನಿನ್ನ ಪ್ರಿಯ ಪತ್ನಿಯೊಡನೆ ಸಂತೋಷಿಸು ಎಂದು ದೇವರು ವಾಕ್ಯದ ಮುಖಾಂತರ ಹೇಳುತ್ತಿದ್ದಾರೆ. ಹೌದು ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ನಮ್ಮ ಪ್ರಿಯ ಪತ್ನಿಯೊಡನೆ, ಪ್ರಿಯ ಪತಿಯೊಡನೆ, ಮಕ್ಕಳೊಡನೆ ಸಂತೋಷಿಸುವುದೇ ಒಂದು ದೇವರು ಕೊಟ್ಟಂಥ ಭಾಗ್ಯವಾಗಿದೆ, ದೇವರು ಕೊಟ್ಟಂಥ ಆಶೀರ್ವಾದವಾಗಿದೆ ಪ್ರಿಯರೇ. ಇದೇ ನಮಗೆ ದೇವರು ಕೊಟ್ಟಂಥ ಈ ಲೋಕದಲ್ಲಿ ಆಶೀರ್ವಾದವಾಗಿದೆ ಪ್ರಿಯರೇ. ಆದುದರಿಂದ ನಾವು ಈ ಲೋಕದ ರೀತಿಯಲ್ಲಿ ಚಿಂತೆ ಮಾಡದೆ
ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸಿದ್ದಕ್ಕಾಗಿ ದೇವರಿಗೆ ಪ್ರಾರ್ಥಿಸೋಣ. ದೇವರು ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ದೇವರು ಕಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಎಷ್ಟೋ ಕುಟುಂಬಗಳು ಸಂತೋಷದಿಂದ ಇಲ್ಲದೆ ದುಃಖದಲ್ಲಿ ಕುಟುಂಬಗಳು ಒಡೆದು ಹೋಗಿ ಎಷ್ಟೋ ಕುಟುಂಬಗಳು ನಾನಾ ರೀತಿಯಲ್ಲಿ ನಶಿಸಿ ಹೋಗುವೆ ಪ್ರಿಯರೇ. ಅಂಥ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಈ ಸಮಯದಲ್ಲಿ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಹೇಳುತ್ತಾ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವಾಧಿಕಾರಿಯ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಈ ಲೋಕದಲ್ಲಿ ಸಮಸ್ತವು ವ್ಯರ್ಥ ಅಂತ ಹೇಳಿದೆ ಕರ್ತನೆ. ಈ ಲೋಕದ ರೀತಿಯಲ್ಲಿ ಅಪ್ಪ ಏನೇ ನಾವು ಕೆಲಸ ಮಾಡಿದರೂ ವ್ಯರ್ಥ ಕರ್ತನೆ. ಈ ಲೋಕದಲ್ಲಿ ಅಪ್ಪ ನೀನು ಕೊಟ್ಟಂಥ ಆಶೀರ್ವಾದ ನಮ್ಮ ಕುಟುಂಬವನ್ನು ಕಟ್ಟಿದೆಯ ಕರ್ತನೆ. ಅಪ್ಪ ಹೌದು ಕರ್ತನೆ, ನಮ್ಮ ಕುಟುಂಬದಲ್ಲಿ ಅಪ್ಪ ಎಲ್ಲವನ್ನು ನೀನು ಕುಟುಂಬವನ್ನು ಕಟ್ಟಿದೆಯಾ ಅಪ್ಪ. ಪ್ರಿಯ ಪತ್ನಿಯನ್ನು, ಪ್ರಿಯ ಪತಿಯನ್ನು, ಪ್ರಿಯ ಮಕ್ಕಳನ್ನು ಅಪ್ಪ ನೀನು ಕಟ್ಟುವಂತೆ ಕುಟುಂಬದೊಳಗೆ ಅಪ್ಪ ನೀನು ಸಂತೋಷವನ್ನು ನೀನು ಅನುಗ್ರಹಿಸಿದ್ದಕ್ಕಾಗಿ ನಿನ್ನ ಕೋಟ್ಯಾನು ಕೋಟಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಎಷ್ಟೋ ಕುಟುಂಬದಲ್ಲಿ ಅಪ್ಪ ಸಂತೋಷವಿಲ್ಲದೆ, ಎಷ್ಟೋ ಕುಟುಂಬದಲ್ಲಿ ಅಪ್ಪ ಕುಟುಂಬಗಳು ಒಡೆದು ಹೋಗಿವೆ ಕರ್ತನೆ. ಅಂತ ಒಂದೊಂದು ಕುಟುಂಬಗಳನ್ನು ಅಪ್ಪ ನೀನು ಈ ಸಮಯದಲ್ಲಿ ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಒಂದೊಂದು ಕುಟುಂಬಗಳನ್ನು ಅಪ್ಪ ನೀನು ಕಟ್ಟುವಂಥ ದೇವರಾಗಿದೆಯಾ ಕರ್ತನೆ. ಒಂದೊಂದು ಕುಟುಂಬಗಳನ್ನು ನೀನು ಆಶೀರ್ವದಿಸುವಂಥ ದೇವರಾಗಿದೆಯಾ ಕರ್ತನೆ. ಕಷ್ಟದಲ್ಲಿರುವ ಒಂದೊಂದು ಕುಟುಂಬಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ಒಂದೊಂದು ಕುಟುಂಬಗಳನ್ನು ಕಟ್ಟು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಪ್ರಪಂಚದಲ್ಲಿರುವ ಎಲ್ಲ ವಿಶ್ವಾಸಿಗಳನ್ನು, ಸೇವಕರನ್ನು, ಎಲ್ಲ ಜನರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಒಂದೊಂದು ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.